ಇಸ್ರೇಲ್ ಇರಾನ್ ನಡುವಿನ ಯುದ್ಧ ಸಂಘರ್ಷಕ್ಕೆ ವಿಶ್ವದ ದೊಡ್ಡಣ್ಣನ ರಂಗ ಪ್ರವೇಶವಾಗಿದೆ. ಟ್ರಂಪ್ ವಾರ್ನಿಂಗ್ಗೆ ತಿರುಗೇಟು ಕೊಟ್ಟಿರುವಂತಹ ಇರಾನ್ ಪರಮೋಚ್ಚ ನಾಯಕ ಪ್ರತೀಕಾರದ ಬಗ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಮೂಲಕ ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೆದಂತಿದೆ. ಬನ್ನಿ ಯುದ್ಧ ಭೂಮಿಯಲ್ಲಿ ಏನೇನಾಗ್ತಾ ಇದೆ ನೋಡೋಣ. ಇಸ್ರೇಲ್ ಮತ್ತು ಇರಾನ್ ಯುದ್ಧ ಆತಂಕ ಸೃಷ್ಟಿಸುತ್ತಿದೆ. ದಿನೇ ದಿನೇ ಯುದ್ಧದ ತೀವ್ರತೆ ಜೋರಾಗ್ತಿದೆ. ನೀವು ದಾಳಿ ಮಾಡಿದ್ರೆ ನಾವು ಪ್ರತಿದಾಳಿ ನಡೆಸ್ತೇವೆ ಅಂತ ಎರಡೂ ದೇಶಗಳು ಹಠಕ್ಕೆ ಬಿದ್ದಿವೆ. ಇದರಿಂದಾಗಿ ಎರಡೂ ರಾಷ್ಟ್ರಗಳಲ್ಲಿ ನರಕ ಸೃಷ್ಟಿಯಾಗಿದೆ. ಮಿಸೈಲ್ಗಳು ಆರ್ಭಟಿಸುತ್ತಿವೆ, ಬಾಂಬುಗಳು ಅಬ್ಬರಿಸುತ್ತಿವೆ. ಇಸ್ರೇಲ್ ಕಡೆಯಿಂದ ಒಂದು ಮಿಸೈಲ್ ಇರಾನ್ ಮೇಲೆ ಬಿದ್ದರೆ ಇರಾನ್ ಕಡೆಯಿಂದ ಒಂದು ಮಿಸೈಲ್ ಇಸ್ರೇಲ್ ಮೇಲೆ ಬೀಳುತ್ತಿದೆ. ಇರಾನ್ ಮೇಲೆ ದಾಳಿ ಮಾಡ್ತಾ ಇರೋ ಇಸ್ರೇಲ್ ಇರಾನ್ ಅನ್ನ ಪುಡಿಗಟ್ಟಲೇಬೇಕು ಅಂತ ನಿರ್ಧಾರ ಮಾಡಿದೆ. ಇಸ್ರೇಲ್ ಅನ್ನ ಸರ್ವನಾಶ ಮಾಡಬೇಕು ಅಂತ ನಿರ್ಧಾರ ಮಾಡಿರೋ ಇರಾನ್ ತನ್ನ ಬಳಿ ಇರೋ ಅಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡುತ್ತಿದೆ. ಯಹೂದಿ ರಾಷ್ಟ್ರವನ್ನ ಜಗತ್ತಿನ ಭೂಪಟದಿಂದಲೇ ಅಳಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದೆ. ಇಸ್ರೇಲ್ ಇರಾನ್ ನಡುವೆ ಬೆಂಕಿ ಯುದ್ಧ. ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಕಾಣ್ತಾ ಇರೋದು ಬರೀ ಬೆಂಕಿ. ಇರಾನ್ ಇಸ್ರೇಲ್ಗೆ ಬೆಂಕಿ ಇಟ್ರೆ ಇಸ್ರೇಲ್ ಇರಾನ್ಗೆ ಬೆಂಕಿ ಇಡುತ್ತಿದೆ. ಇರಾನ್ ಮತ್ತು ಇರಾನ್ಗೆ ಬಲ ಒದಗಿಸೋದೇ ಗ್ಯಾಸ್ ಫೀಲ್ಡ್ ಮತ್ತು ಆಯಿಲ್ ಫೀಲ್ಡ್ಗಳು. ಅವುಗಳನ್ನು ಧ್ವಂಸ ಮಾಡಿದ್ರೆ ಆಯಾ ರಾಷ್ಟ್ರಗಳನ್ನ ದುರ್ಬಲಗೊಳಿಸಬಹುದು ಅಂತ ಎರಡೂ ರಾಷ್ಟ್ರಗಳು ಅನ್ಕೊಂಡಿವೆ. ಇದೇ ತಂತ್ರವನ್ನ ಮೊದಲು ಇಸ್ರೇಲ್ ಫಾಲೋ ಮಾಡಿತ್ತು. ಇರಾನ್ನ ಟೆಹರಾನ್ನಲ್ಲಿರೋ ಆಯಿಲ್ ರಿಫೈನರಿ ಮೇಲೆ ದಾಳಿ ಮಾಡಿತು. ಮಳೆ ಸುರಿಸುವ ಹಾಗೆ ಮಿಸೈಲ್ಗಳನ್ನ ಸುರಿಸಿತು. ಇದರಿಂದಾಗಿ ಇಡೀ ಆಯಿಲ್ ರಿಫೈನರಿಗೆ ಬೆಂಕಿ ಹೊತ್ಕೊಂಡು ಸುಟ್ಟು ಭಸ್ಮವಾಯಿತು. ಇಸ್ರೇಲ್ ಈ ರೀತಿ ಮಾಡಿದ ಮೇಲೆ ಇರಾನ್ ಕೂಡ ಸಿಡಿದೇಳಿತು. ಇಸ್ರೇಲ್ನ ಹೈಫಾ ನಗರದ ಮೇಲೆ ದಾಳಿ ಮಾಡಿತು. ಅಲ್ಲಿರೋ ಆಯಿಲ್ ರಿಫೈನರಿಗೆ ಬೆಂಕಿ ಹಚ್ಚಿ ಪ್ರತೀಕಾರ ತೀರಿಸಿಕೊಳ್ತು. ಇಸ್ರೇಲ್ ಮತ್ತು ಇರಾನ್ ಯುದ್ಧಕ್ಕೆ ಈ ಬೆಂಕಿ ಯುದ್ಧ ಮುನ್ನುಡಿ ಬರೆದಿತ್ತು. ಇಸ್ರೇಲ್ನ ಟೆಲ್ ಅವೀವ್ ಕಟ್ಟಡಗಳು ಧ್ವಂಸ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವನ್ನ ಟಾರ್ಗೆಟ್ ಮಾಡಿರೋ ಇರಾನ್ ಸೇನೆ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡಿದೆ. ಇಲ್ಲೊಮ್ಮೆ ನೋಡಿ, ಇದು ಟೆಲ್ ಅವೀವ್ನ ಮಧ್ಯಭಾಗದ ದೃಶ್ಯ. ಇರಾನ್ನ ಮಿಸೈಲ್ ಅಟ್ಯಾಕ್ಗೆ ಕಟ್ಟಡಗಳು ಚಿಂದಿ ಆಗಿವೆ. ಒಂದಷ್ಟು ಕಟ್ಟಡಗಳು ನೆಲಸಮವಾದ್ರೆ ಇನ್ನು ಕೆಲವು ಕಟ್ಟಡಗಳು ಬಹುಪಾಲು ಧ್ವಂಸಗೊಂಡಿವೆ. 5-6 ದಿನದಿಂದ ಈ ಪರಿಸ್ಥಿತಿಗೆ ಎರಡೂ ರಾಷ್ಟ್ರಗಳ ಜನರು ಒಗ್ಗಿಕೊಂಡಿದ್ದಾರೆ. ಎರಡೂ ರಾಷ್ಟ್ರಗಳು ಒಂದು ಕಡೆಯಿಂದ ಬರೋ ಮಿಸೈಲ್ಗಳನ್ನ ತಡೆಯೋಕೆ ಪ್ರಯತ್ನ ಪಡ್ತಿವೆ. ಸದ್ಯಕ್ಕೆ ಇರಾನ್ ದಾಳಿಯನ್ನ ಇಸ್ರೇಲ್ನ ಕ್ಷಿಪಣಿ ನಿಗ್ರಹ ವ್ಯವಸ್ಥೆಯಾದ ಐರನ್ ಡೋಮ್ ತಡೆಯೋಕೆ ವಿಫಲವಾಗಿದೆ ಅನ್ನೋದು ಗೊತ್ತಾಗಿದೆ. ಇರಾನ್ನಿಂದ ಹಾರಿಸಲ್ಪಟ್ಟ ಕೆಲವು ಕ್ಷಿಪಣಿಗಳು ಐರನ್ ಡೋಮ್ನಿಂದಲೂ ಬಚಾವಾಗಿ ಬಂದು ಇಸ್ರೇಲ್ನ ಕೆಲವು ಕಟ್ಟಡಗಳಿಗೆ ಅಪ್ಪಳಿಸಿವೆ. ಕೆಲವು ಮಿಸೈಲ್ಗಳು ಇಸ್ರೇಲ್ ರಕ್ಷಣಾ ಪಡೆಗಳ ಕೇಂದ್ರ ಕಚೇರಿಗೆ ಬಂದು ಬಡಿದಿವೆ. ಟೆಹರಾನ್ನಿಂದ ಪಲಾಯನ ಮಾಡಿದ 1.5 ಕೋಟಿ ಮಂದಿ. ಅಮೆರಿಕ ದಾಳಿ ಮಾಡಬಹುದು ಅನ್ನೋ ಭೀತಿಗೆ ಇರಾನ್ ರಾಜಧಾನಿ ಟೆಹರಾನ್ ಅನ್ನ ಬಿಟ್ಟು ಅಲ್ಲಿರೋ ಜನರು ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ರಸ್ತೆಗಳೆಲ್ಲ ತುಂಬೋಗಿವೆ. ಎಲ್ಲೆಡೆಯೂ ಟ್ರಾಫಿಕ್ ಜಾಮ್ ಆಗೋಗಿದೆ. ಅಷ್ಟರ ಮಟ್ಟಿಗೆ ಟೆಹರಾನ್ ನಗರದಿಂದ ಜನರು ಕಾಲ್ಕೀಳ್ತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ ವಾಹನಗಳು ರಸ್ತೆಯಲ್ಲಿ ನಿಂತ್ಕೊಂಡಿರೋ ದೃಶ್ಯಗಳನ್ನ ನೋಡಿದ್ರೆ ಯಾರಿಗೇ ಆಗಲಿ ಒಂದು ಬಾರಿ ಮೈ ಜುಮ್ಮೆನ್ನುತ್ತೆ. ಟೆಹರಾನ್ ನಗರ ಬಹುತೇಕ ಖಾಲಿಯಾಗಿದೆ. ಅಮೆರಿಕಾದ ವಾರ್ನಿಂಗ್ನಿಂದ ಎಚ್ಚೆತ್ತುಕೊಂಡಿರೋ ಜನರು ಬೇರೆಡೆಗೆ ಹೋಗಿ ಜೀವ ಕಾಪಾಡಿಕೊಳ್ಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಬಂಕರ್ ಸೇರಿದ ಖಮೇನಿ. ಬಂಕರ್ನಿಂದಲೇ ಇಸ್ರೇಲ್ಗೂ ಅಮೆರಿಕಕ್ಕೂ ವಾರ್ನಿಂಗ್. ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಬಂಕರ್ನಲ್ಲಿ ಅವಿತುಕೊಂಡಿದ್ದು ಇಸ್ರೇಲ್ ಪಡೆಗಳು ಹುಡುಕಾಡ್ತಿವೆ. ಮತ್ತೊಂದು ಕಡೆ ಇರಾನ್ ರಾಜಧಾನಿ ಟೆಹರಾನ್ ಇದೀಗ ನಲುಗಿ ಹೋಗಿದ್ದು ಇರಾನ್ ಸೇನೆಯಿಂದ ನುಗ್ಗಿ ಬರುತ್ತಿರುವ ಕ್ಷಿಪಣಿಗಳು ಒಂದೊಂದಾಗಿ ಎಲ್ಲವನ್ನೂ ನಾಶ ಮಾಡಿ ಹಾಕುತ್ತಿವೆ. ಈ ಸಮಯದಲ್ಲೇ ಇಸ್ರೇಲ್ ವಿರುದ್ಧ ಕೂಡ ಭಾರೀ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಲು ಈಗ ಇರಾನ್ ಸಕಲ ಸಿದ್ಧತೆ ನಡೆಸಿದೆ ಎಂಬ ಸುದ್ದಿ ಇನ್ನಷ್ಟು ಭಯ ಮೂಡಿಸಿದೆ. ಇದೀಗ ರಣಾಂಗಣಕ್ಕೆ ಖಮೇನಿ ಎಂಟ್ರಿ ಕೊಟ್ಟಿದ್ದು ಯುದ್ಧದ ತೀವ್ರತೆ ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೆದಂತಿದೆ. ಇರಾನ್ ಶರಣಾಗಲ್ಲ, ಇಸ್ರೇಲ್ ದೊಡ್ಡ ತಪ್ಪು ಮಾಡಿದೆ. ಇಸ್ರೇಲ್ ಅಮೆರಿಕ ವಿರುದ್ಧ ಸಿಡಿದೆದ್ದ ಖಮೇನಿ. ಬಂಕರ್ನಿಂದಲೇ ಸಂದೇಶ ರವಾನಿಸಿರುವ ಅಯಾತೊಲ್ಲಾ ಖಮೇನಿ ಅಮೆರಿಕಕ್ಕೂ ಇಸ್ರೇಲ್ಗೂ ಎಚ್ಚರಿಕೆ ನೀಡಿದ್ದಾರೆ. ಇರಾನ್ ಮೇಲೆ ದಾಳಿ ಮಾಡುವ ಮೂಲಕ ಇಸ್ರೇಲ್ ತಪ್ಪು ಮಾಡಿದೆ. ಈ ದಾಳಿಗೆ ಇಸ್ರೇಲ್ ಸೂಕ್ತ ಬೆಲೆ ತೆರಲಿದೆ.
ಯಹೂದಿಗಳ ವಿರುದ್ಧದ ಹೋರಾಟಕ್ಕೆ ಸದಾ ಸಿದ್ಧ, ಮುಂದೊಂದು ದಿನ ಬಲವಾದ ಪೆಟ್ಟು ನಿಶ್ಚಿತ ಎಂಬ ಖಡಕ್ ಸಂದೇಶ ರವಾನಿಸಿದ್ದಾನೆ ಅಯಾತೊಲ್ಲಾ ಖಮೇನಿ. ಇರಾನ್ ಇಸ್ರೇಲ್ ಮಧ್ಯೆ ಮಾತುಕತೆಗೆ ಸಿದ್ಧ. ಮಾತುಕತೆ ಪ್ರಸ್ತಾಪ ಮುಂದಿಟ್ಟಿರುವ ಪುಟಿನ್. ಅಮೆರಿಕದ ಬಳಿಕ ಇದೀಗ ರಷ್ಯಾ ಕೂಡ ಮಧ್ಯಸ್ಥಿಕೆಗೆ ಮುಂದಾಗಿದೆ. ಇರಾನ್ ಇಸ್ರೇಲ್ ನಡುವಿನ ಮಾತುಕತೆಗೆ ಸಿದ್ಧ ಎಂದಿದೆ. ಆದರೆ ಯಾರ ಮಧ್ಯಸ್ಥಿಕೆಗೂ ಇರಾನ್ ಬಗ್ಗುವಂತೆ ಕಾಣುತ್ತಿಲ್ಲ. ಹಾಗಾಗಿ ಮೂರನೇ ಮಹಾಯುದ್ಧ ಫಿಕ್ಸ್ ಆದಂತೆ ಕಾಣುತ್ತಿದೆ. ಇಸ್ರೇಲ್ ಇರಾನ್ ಯುದ್ಧ ಭೂಮಿಯಲ್ಲಿ ಸಿಲುಕಿರುವ ಭಾರತೀಯರ ರಕ್ಷಣಾ ಕಾರ್ಯಕ್ಕೆ ವಿದೇಶಾಂಗ ಇಲಾಖೆ ಪ್ರಯತ್ನ ಮಾಡುತ್ತಿದೆ. ಹಾಗೆ ಸಿಲುಕಿದವರ ಪೈಕಿ ಕನ್ನಡಿಗರು ಹಲವು ಮಂದಿ. ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದ್ರೆ ನಿವಾಸಿ ಅಮಿತ್ ಕೋಟ್ಯಾನ್ ಕೂಡ ಇಸ್ರೇಲ್ನ ರನಾನಾ ಎಂಬ ಪ್ರದೇಶದಲ್ಲಿ ಸಿಲುಕೊಂಡಿದ್ದಾರೆ. ಕ್ಷಿಪಣಿ ದಾಳಿಯನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಒಂದು ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಯುದ್ಧ ನೋಡಿಲ್ಲ, ಮುಂಚೆ ಕೂಡ ಆಗಿರಲಿಲ್ಲ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಮನೆಯವರೆಲ್ಲ. ಆದರೆ ನಮಗೆ ಜಾಸ್ತಿಯಾಗಿ ಹಗಲಿನಲ್ಲಾಗಲ್ಲ, ರಾತ್ರಿ ಹೊತ್ತು ಒಂದು 8 ಗಂಟೆ ನಂತರ ಇಲ್ಲಿ ಮಿಸೈಲ್ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ. ಈಗ ಇಲ್ಲಿ ಓಕೆ ಸರ್, ಏನ್ ಪ್ರಾಬ್ಲಮ್ ಇಲ್ಲ, ನೀವು ಹೇಳಂಗ್ ತರ ಯಾವ್ದು ಪ್ರಾಬ್ಲಮ್, ನಾವೇನ್ ಸಿಲುಕಾಕೊಂಡಿಲ್ಲ, ನಾವು ಸುರಕ್ಷಿತವಾಗಿದ್ದೇವೆ. ಒಂದೇ ಮಾತ್ರ ಹೇಳುದಾದ್ರೆ ನಾವು ಇಸ್ರೇಲ್ನಲ್ಲಿರುವ ಕನ್ನಡಿಗರಿಗೆ ಬಂಕರ್ ವ್ಯವಸ್ಥೆ ಮಾಡಲಾಗಿದೆ. ಟೆಲ್ ಅವೀವ್ನ ಹೋಟೆಲ್ನಲ್ಲಿ ಬಂಕರ್ ವ್ಯವಸ್ಥೆ ಆಗಿದೆ. ಸೈರನ್ ಮೊಳಗುತ್ತಲೇ ಬಂಕರ್ಗೆ ದೌಡಾಯಿಸಿದ್ದಾರೆ. ನಮಗೆ ಸ್ವಲ್ಪ ಆತಂಕ ಇತ್ತು. ನಾವಿಲ್ಲಿ ಯುದ್ಧದ ಕಾರ್ಮೋಡ ಇದೆ, ತುರ್ತು ಪರಿಸ್ಥಿತಿ ಇದೆ, ವಿಮಾನ ಹಾರಾಟ ಸ್ಥಗಿತವಾಗಿದೆ. ಆಗಿದ್ರೂ ಕೂಡ ನಾವೆಲ್ಲ ಬಹಳ ಸುರಕ್ಷಿತವಾಗಿದ್ದೇವೆ, ಬಹಳ ಆರೋಗ್ಯಕರವಾಗಿದ್ದೇವೆ. ಯಾವ ತೊಂದರೆ ಕೂಡ ನಮ್ಗಾಗಿಲ್ಲ. ಇಸ್ರೇಲಿ ಕಾನ್ಸುಲೇಟು, ಇಸ್ರೇಲಿ ಗೌರ್ಮೆಂಟ್ ನಮ್ಗೆ ಚೆನ್ನಾಗಿ ನೋಡ್ಕೊಂಡಿದೆ. ನಿಮ್ಮೆಲ್ಲರ ಆರೈಕೆಗಳಿಂದ ನಾವು ನಾಳೆ ಭಾರತಕ್ಕೆ ಹಿಂದಿರುಗ್ತಾ ಇದ್ದೀವಿ. ಅದಕ್ಕೆಲ್ಲ ಏರ್ಪಾಡು ಮಾಡಲಾಗಿದೆ. ಇರಾನ್ನಲ್ಲಿ ಗೌರಿಬಿದನೂರು ತಾಲೂಕಿನ ಅಲಿಪುರದ 105 ಜನರು ಸಿಕ್ಕಾಕೊಂಡಿದ್ದಾರೆ. 15 ಮೆಡಿಕಲ್ ವಿದ್ಯಾರ್ಥಿಗಳು, 50 ಧಾರ್ಮಿಕ ವಿದ್ಯಾರ್ಥಿಗಳು, 40 ಜನರು ಇದ್ದಾರೆ. ಆದಷ್ಟು ಬೇಗ ಭಾರತಕ್ಕೆ ಕರೆತರುವಂತೆ ಕೇಂದ್ರ, ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಇಲ್ಲಿಂದ ಇರಾನ್ಗೆ ಹೋಗಿರೋರು ಸುಮಾರು 15 ಜನ MBBS ಓದೋಕ್ಕೆ ಹುಡುಗರು ಹೋಗೋರೆ. ಸುಮಾರು 50 ಜನ ಧಾರ್ಮಿಕ ಇಸ್ಲಾಮಿಕ್ ಸ್ಕಾಲರ್ಸ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು 50 ಜನ. ಮಿಕ್ಕಿದವರೆಲ್ಲ ಈ ಇದಕ್ಕೆ ಪ್ರಾರ್ಥನೆ ಮಾಡೋಕ್ಕೆ ಪಿಲ್ಗ್ರಿಮೇಜ್ಗೆ ಸುಮಾರು ಜನ ಹೋಗೋರೆ. ಅಲ್ಲಿ ಇದುವರೆಗೂ ತೊಂದರೆ ಇಲ್ಲ, ಆರಾಮಾಗಿದ್ದಾರೆ, ಅಲ್ಲಿಂದ ಸೇಫ್ ಇಟ್ಟಿದ್ದಾರೆ. ಸುಮ್ಗೆ ತಗೊಂಡೋಗಿದ್ದಾರೆ ಅಲ್ಲಿಂದ ಟೆಹರಾನಿಂದ. ಇವಾಗೇನು ಟೆನ್ಷನ್ ಏನಿಲ್ಲ. ಆದರೆ ಬಟ್ಟು ಅಲ್ಲಿ ಇರೋದಕ್ಕೆ ಅಲ್ಲಿ ನಡೀತಾ ಇರೋದಕ್ಕೆ ನಮಗೆ ಸ್ವಲ್ಪ ಭಯ ಆಗ್ತದೆ. ಅನಿವಾಸಿ ಭಾರತೀಯ ಸಮಿತಿ ಉಪಾಧ್ಯಕ್ಷೆ ಆರತಿ ಕೃಷ್ಣ ಕೆಲವೊಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ತೈಲ ಸಂಗ್ರಹ ಹೆಚ್ಚಿಲ್ಲದ ಕಾರಣಕ್ಕೆ ಹೆಚ್ಚು ದೂರ ಸ್ಥಳಾಂತರ ಮಾಡಲಾಗ್ತಿಲ್ಲ, ಮೊಬೈಲ್ ನೆಟ್ವರ್ಕ್ ಇಲ್ಲದ ಕಾರಣಕ್ಕೆ ಯಾರನ್ನೂ ಸಂಪರ್ಕ ಮಾಡಲಾಗ್ತಿಲ್ಲ ಎಂದಿದ್ದಾರೆ. ಅವರು ಮೆಡಿಕಲ್ ಕಾಲೇಜಲ್ಲೇ ಇದ್ದರು, ಅವಾಗ ಅವ್ರನ್ನ ಎಲ್ಲೂ ಕೂಡ ಶಿಫ್ಟ್ ಮಾಡಿರಲಿಲ್ಲ. ಸೊ ಅವರು ಸ್ವಲ್ಪ ಆತಂಕದಲ್ಲೂ ಇದ್ದರು, ಸ್ವಲ್ಪ ಭಯದಲ್ಲೂ ಇದ್ದರು. ಅವರ ಫ್ಯಾಮಿಲೀಸು ಕೂಡ ತುಂಬ ಭಯದಲ್ಲಿದ್ದರು. ಅದಕ್ಕೋಸ್ಕರ ನಾನು ತಕ್ಷಣ ಅದನ್ನ ಸಚಿವರಿಗೆ ಲೆಟ್ರ್ ಬರೆದೆ, ತಕ್ಷಣ ರಾಯಭಾರಿ ಕಚೇರಿಯವ್ರಿಗೂ ಕಳಿಸ್ದೆ. ಅವರೀಗ ನೆಕ್ಸ್ಟ್ ಡೇನೇ ಕೋಮಿಗೆ ಬಂದರು. ಸೊ ಹಾಗಾಗಿ ಅಲ್ಲಿ ಸೇಫಾಗಿದ್ದೀವಿ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಇನ್ನೂ ದೂರ ಕರ್ಕೊಂಡು ಹೋಗೋಕ್ಕೆ ಅಲ್ಲಿ ಕೂಡ ತುಂಬ ಸಮಸ್ಯೆಗಳಿದ್ದಾವೆ, ತುಂಬ ಫ್ಯೂಯಲ್ ಪ್ರಾಬ್ಲಮ್ ಆಗ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆಯೇ ಈ ಭಾರತೀಯರನ್ನ ಶಿಫ್ಟ್ ಮಾಡುವ ಕೆಲಸ ಆಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.